ನಮಸ್ಕಾರ ಎಲ್ಲ ನನ್ನ ಮುದ್ದು ಚಿನ್ನ ಬೆಳ್ಳಿ ವಜ್ರಗಳೇ. ಸರ್ ಮತ್ತೇನು ಮೆಟಲ್ಸ್ ನಾನ್ ಮೆಟಲ್ಸಾ? ಅಲ್ಲ, ಹಿಂದೆ ಹಾಕಿದ್ದೀನಿ ನಿಜ. ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಂಪಾರ್ಟೆಂಟ್ ಕ್ವಶನ್ಸ್ ಇವತ್ತು ನಾನೇನು ಡಿಸ್ಕಷನ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಕನ್ನಡನೂ ಇದೆ, ಇಂಗ್ಲೀಷು ಇದೆ. ಬರೀ ಇಂಗ್ಲೀಷ್ ಅಂತ ಅಷ್ಟೇ ಅನ್ಕೋಬೇಡಿ. ಸೊ ಕನ್ನಡನೂ ಇದೆ, ಇಂಗ್ಲೀಷು ಇದೆ, ವಿತ್ ಸೊಲ್ಯೂಷನ್ಸ್ ಇದೆ. ಸೊ ನಿಮಗೆ ಬೇಕು ಅಂದರೆ ಬರೀ ಮೆಟಲ್ಸ್ ನಾನ್ ಮೆಟಲ್ಸ್ ಅಲ್ಲ, ಕಾರ್ಬನ್ಸ್ ಕಾಂಪೌಂಡ್ಸು ಇದೆ. ನಿಮಗೆ ಬೇಕು ಅಂದರೆ ವಾಟ್ಸಾಪ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ವಾಟ್ಸಾಪ್ ಚಾನಲ್ ಇದೆ, ಜಾಯ್ನ್ ಆಗಿರಿ. ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಓಕೆ, ಸೊ ನೋಡೋಣ. ಆ್ಯಂಡ್ ಇದನ್ನು ಯಾಕೆ ಹಾಕಿದ್ದೀನಿ ಅಂದರೆ, ಮೆಟಲ್ಸ್ ನಾನ್ ಮೆಟಲ್ಸ್ ಒನ್ ಶಾಟ್ ಮಾಡಿದ್ದೀನಿ. ಒನ್ ಶಾಟ್ ಮಾಡ್ಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸು ಕೆಲವೊಂದು ಡಿಸ್ಕಷನ್ ಮಾಡಿದ್ದೀನಿ, ಚೆಕ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಕಾರ್ಬನ್ಸ್ ಕಾಂಪೌಂಡ್ಸು ಒನ್ ಶಾಟ್ ಮಾಡಿದ್ದೀನಿ. ಸೊ ಅದ್ರದ್ದು PYQs LBA ಕ್ವಶನ್ಸು ಕೆಲವೊಂದು ತೊಗೊಂಡು ಮಾಡಿದ್ದೀನಿ, ಚೆಕ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಕಾರ್ಬನ್ಸ್ ಕಾಂಪೌಂಡ್ಸ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ರೀಸೆಂಟಾಗಿ ಅಪ್ಲೋಡ್ ಮಾಡಿದೆ. ಆ್ಯಂಡ್ ಹೆಂಗೆ X Y A B C P R Q ಅಂತೆಲ್ಲ ಕೇಳ್ಬೋದು ಅಂತ. ಓಕೆ, ಕ್ವಶನ್ಸ್ ನೋಡೋಣ. ಆ್ಯಂಡ್ ಮೆಟಲ್ಸ್ ನಾನ್ ಮೆಟಲ್ಸ್ ಅಪ್ಲಿಕೇಶನ್ ಬೇಸ್ಡ್ ಮಾಡ್ತೀನಿ. ಸೊ ನೋಡೋಣ. ಸೊ ಈ ವಿಡಿಯೋಲಿ 2 ಚಾಪ್ಟರ್. ಎಲ್ಲ ಚಾಪ್ಟ್ರು ಒಂದೇ ಸಲ ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ಹೋಗೋಣ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸೊ ಒಂದೇ ಸಲ ನಾನು ಕೆಳಗಿಂದ ಮೇಲೆ ಜಿಗಿತೀನಿ ಅಂದರೆ ಆಗಲ್ಲ, ಕೆಳಗಿಂದ ನಾನು 10 ಮೆಟ್ಲು ಜಿಗಿತೀನಿ ಅಂದರೆ ಆಗಲ್ಲ. ಮೇಲಿಂದ ಕೆಳಗೆ ಜಿಗಿಬೋದು, ಬಟ್ ಕೆಳಗಿಂದ ಮೇಲೆ ಹೋಗೋದಕ್ಕೆ ಆಗಲ್ಲ, ನಿಧಾನಕ್ಕೆ ಹೋಗ್ಬೇಕಲ್ಲ. ಸೊ ಅದಕ್ಕೆ ಒಂದೇ ಸಲ ಮೇಲಿಂದ ಕೆಳಗೆ ಜಿಗಿಯೋದು ಬೇಡ, ನಿಧಾನಕ್ಕೆ ಹೋಗೋಣ. ಟೈಮ್ ಇದೆ. ಆ್ಯಂಡ್ ಏನೇನು ಮಾಡ್ತೀರಾ ಪರ್ಫೆಕ್ಟ್ ಮಾಡ್ಕೊಂಡೋಗಿ, ದಟ್ ಈಸ್ ಇಂಪಾರ್ಟೆಂಟ್. ಹೌದೋ ಇಲ್ಲೋ? ಸೊ ನಿಮಗೆ ಓಕೆ, ಈಗ ಕಾರ್ಬನ್ಸ್ ಕಾಂಪೌಂಡ್ಸು ಮೆಟಲ್ಸ್ ನಾನ್ ಮೆಟಲ್ಸು ಈಗ ಮಾಡ್ತಿದ್ದೀನಿ. ಇದು ಬಿಟ್ಟು ಸರ್ ತುಂಬ ಇಂಪಾರ್ಟೆಂಟ್ ಏನು ಕಮೆಂಟ್ ಮಾಡಿರಿ. ಏನೋ ಈಗ ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಕೇಳ್ತೀರಾ ಅಥವಾ ಮ್ಯಾಗ್ನೆಟಿಕ್ ಎಫೆಕ್ಟ್ ಕೇಳ್ತಿದ್ದೀರಾ, ಸೊ ಮಾಡ್ತೀನಿ. ಇನ್ನು ಇದು ಬಿಟ್ಟು ನಿಮಗೆ ಅಪ್ಲಿಕೇಶನ್ ಬೇಸ್ಡ್ ಯಾವ್ದು ಬೇಕು, ಅಥವಾ ಸರ್ ನನಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಯಾವ್ದು ಬೇಕು ಕಮೆಂಟ್ ಮಾಡಿರಿ. ಬೇಸ್ಡ್ ಆನ್ ದಟ್ ಮಾಡ್ತಾ ಹೋಗೋಣ. ಮಾಡ್ತೀನಿ, ಇಲ್ಲ ಅಂತಲ್ಲ. ಸೊ ನನಗೆ ಯಾವ ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅದನ್ನು ಫಸ್ಟ್ ಪ್ರಿಫರೆನ್ಸ್ ಆಗಿ ತೊಗೊತೀನಿ. ಓಕೆ, ಸೊ ಈಗ ಸಿಲ್ವರ್ ಆ್ಯಂಡ್ ಕಾಪರ್ ಆರ್ಟಿಕಲ್ಸ್ ಲೂಸ್ ದೇರ್ ಶೈನಿಂಗ್ ಸರ್ಫೇಸ್. ಗ್ಯಾಲ್ವನೈಸೇಷನ್ ಹೆಂಗೆ ಪ್ರೊಟೆಕ್ಟ್ ಮಾಡುತ್ತೆ? ಸೊ ಸಿಲ್ವರು ಆರ್ಟಿಕಲ್ಸ್ ಹೆಂಗೆ, ಯಾವಾಗ? ವೆನ್ ಎಕ್ಸ್ಪೋಸ್ ಟು ಏರ್. ಸೊ ಏರಿಗೆ ಎಕ್ಸ್ಪೋಸ್ ಮಾಡಿದಾಗ ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ? ಸಲ್ಫರು. ಯಾವ ಕಲರು ಬರೀರಿ? ಬ್ಲ್ಯಾಕು. ಸೊ ಕಾಪರ್ ಏನಾಗುತ್ತೆ? ಮಾಯ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಗ್ರೀನ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಸೊ ಜಿಂಕ್ ಗ್ಯಾಲ್ವನೈಸೇಷನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಎ ಲೇಯರ್ ಆಫ್ ಜಿಂಕ್ ಆಕ್ಸೈಡ್ ವಿಚ್ ಪ್ರಿವೆಂಟ್ಸ್ ಫರ್ದರ್ ಆಕ್ಸಿಡೇಷನ್. ಓಕೆ, ಆ್ಯಂಡ್ ಅಗೇನ್ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಆನ್ ಅಪೋಟರಿಕ್ ಆಕ್ಸೈಡ್. ಯಾಕೆ ಅಂದರೆ ಆ್ಯಸಿಡು ಬೇಸ್ ಎರಡೂ ಜೊತೆ ರಿಯಾಕ್ಟ್ ಆಗುತ್ತೆ ಸಾಲ್ಟು ವಾಟರ್ ಫಾರ್ಮೇಷನ್ ಮಾಡೋದಕ್ಕೆ. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ ಆಗಿದೆ. ಏಕೆ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಪ್ರತ್ಯಾಮ್ಲಗಳ ಎರಡೂ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಓಕೆ, ಇಲ್ಲಿ ಬೆಳ್ಳಿ. ಸೊ ಇಲ್ಲಿ ನೋಡಿರಿ, ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತದೆ? ಸೊ ಹೇಗೆ ಅಂದರೆ ಸಲ್ಫರ್ ಆಕ್ಸೈಡ್ ಜೊತೆ ಕಪ್ಪು ಉಂಟಾಗುತ್ತದೆ. ಸೊ ತಾಮ್ರ ಗಾಳಿಯಲ್ಲಿ ತೇವಪೂರಿತ. ಇಫ್ ಯು ರೈಟ್ ಡ್ರೈ ಬರಲ್ಲ, ಡ್ರೈ ಅಂತ ಬರಲ್ಲ. ಸೊ ತೇವಪೂರಿತ ಅಂದರೆ ನೀರು ಬೇಕು ಅದಕ್ಕೆ. ಸೊ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ನಿಮಗೆ ಕಾರ್ಬೋನೇಟ್, ಯಾವ ಕಲರು? ಹಸಿರು ಕಲರು ಬರೀಬೇಕು. ಓಕೆನಾ? ಸಿಮಿಲರ್ಲಿ ಅಯೋನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಯಾಕೆ? ಜಾಸ್ತಿ ಎನರ್ಜಿ ಬೇಕು ಇಂಟರ್ ಅಯೋನಿಕ್ ಅಟ್ರಾಕ್ಷನ್ನ ಹೊಡೆಯೋದಕ್ಕೆ. ಸೊ ಅಯೋನಿಕ್ ಸಂಯುಕ್ತಗಳಲ್ಲಿ ಅಣುಗಳ ನಡುವಿನ ಪ್ರಬಲ ಅಯೋನಿಕ್ ಬಂಧನವನ್ನು. ಸೊ ಹೆಂಗೆ ಸ್ಟ್ರಾಂಗ್ ಇರುತ್ತೆ ಅಂದರೆ ಏನೇ ಆದರೂ ಮುರಿಯಲ್ಲ. ಈಗ ನಿಮ್ಮ ಬಾಂಡ್ ಹೆಂಗಿದೆ ಹಾಗೆ ಫುಲ್ ಸ್ಟ್ರಾಂಗ್ ಇರುತ್ತೆ. ಹೌದಲ್ಲ? ಎಸ್ ಅಂದರೆ ಒಂದು ಲೈಕ್ ಕೊಡ್ರಿ. ಓಕೆ, ನೆಕ್ಸ್ಟು ರೈಟ್ ಎನಿ ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. 2 ಅಲ್ಲ 4-5 ಬರಿಬೋದು. 4-5 ಬರೀರಿ. ನೀವು ಎವ್ಯಾಲೇಟರ್ಸ್ಗೆ ಬಿಡ್ರಿ, ಸರ್ ನೀವೇ ಯಾವ್ದು ಬೇಕೋ ಅಥವಾ ಮೇಡಮ್ ನೀವೇ ಯಾವ್ದು ಬೇಕೋ ಚೂಸ್ ಮಾಡಿಕೊಡ್ರಿ ಅಂತ. ಸೊ ಮೆಟಲ್ಸ್ ಆಕ್ಸಿಜನ್ ಜೊತೆ ಫಾರ್ಮ್ ಆಗುತ್ತೆ, ಬೇಸಿಕ್ ಆಕ್ಸೈಡ್ ಆಗುತ್ತೆ. ಡೈಲ್ಯೂಸ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಲಿಕ್ವಿಡ್ ಮೆಟಲ್ ಅಟ್ ರೂಮ್ ಟೆಂಪರೇಚರ್ ಯಾವುದು? ಮೆರ್ಕ್ಯೂರಿ. ನೆಕ್ಸ್ಟು ಮೆಟಲ್ ದಟ್ ಸ್ಟೋರ್ಡ್ ಇನ್ ಕೆರೋಸಿನ್ ಯಾವುದು? ಸೋಡಿಯಮ್ ಆರ್ ಪೊಟ್ಯಾಷಿಯಮ್. ಬರೀ 1 ಬರೆಯೋಕ್ಕೆ ಹೋಗ್ಬೇಡ್ರಿ, 2 ಬರೀರಿ. 2 ಇದ್ದರೆ 2 ಬರೀರಿ, 3 ಇದ್ದರೆ 3 ಬರೀರಿ. ಸೊ ಎಷ್ಟಿದೆ ಅಷ್ಟು ಬರೀರಿ. ಸುಮ್ಮನೆ ಯಾಕೆ ಒಂದು ಬರೆದು ಇನ್ನೊಂದು ಕೇಳ್ತಿದ್ರು, ಅಯ್ಯೋ ಮಾರ್ಕ್ಸ್ ಹೋಯ್ತು, ಅರ್ಧ ಮಾರ್ಕ್ಸು ಬರೀರಿ. ಓಕೆ, ಹಾಗಂತ ಯಾವುದ್ಯಾವುದೋ ಬರೆಯೋದಲ್ಲ, ಕರೆಕ್ಟಾಗಿತ್ತು ಅನ್ನೋದಷ್ಟೇ ಬರೀಬೇಕು. ಫೈನ್. ಲೋಹಗಳ ರಾಸಾಯನಿಕ ಗುಣಗಳು. ಲೋಹಗಳ ಹೇಗೆ ಆಕ್ಸಿಜನ್ ವರ್ತಿಸುತ್ತದೆ ಮತ್ತು ಆಮ್ಲಗಳೊಂದಿಗೆ ಲೋಹಗಳು ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ.
ಓಕೆ. ಆ್ಯಂಡ್ ಈ ಡಯಾಗ್ರಾಮಲ್ಲಿ ಯಾವುದರಲ್ಲಿ ರಸ್ಟ್ ಹಿಡಿಯುತ್ತೆ? ಎರಡು ಇದ್ದಾಗ ರಸ್ಟ್ ಹಿಡಿಯುತ್ತೆ, ಒಂದೇ ಇದ್ದಾಗಿಲ್ಲ. ಏರ್ ಇಲ್ಲಿ ಸಿಗ್ತಿಲ್ಲ, ರಸ್ಟ್ ಇಲ್ಲ. ಇಲ್ಲಿ ನೀರು ಸಿಗ್ತಿಲ್ಲ, ರಸ್ಟ್ ಇಲ್ಲ. ಓಕೆ. ನೆಕ್ಸ್ಟು, ಮೆಟಲ್ಸ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ಕುಕ್ಕಿಂಗ್ ವೆಸಲ್ಸ್. ಏನಕ್ಕೆ? ಸೋಡಿಯಂ ಮೆಟಲ್ಸ್ ಕೆರೋಸಿನಲ್ಲಿ ಸ್ಟೋರ್ ಮಾಡಿ ಹೇಳಿದ್ದೀನಿ. ಸೊ ಈ ಕುಕ್ಕಿಂಗ್ ವೆಸಲ್ಸ್ ಯಾಕೆ ಅಂದರೆ ಗುಡ್ ಕಂಡಕ್ಟರ್ ಆಫ್ ಹೀಟು, ಹೈ ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ, ಮತ್ತು ಮೆಲಿಯಬಿಲಿಟಿ. ಬರೀ ಒಂದಲ್ಲ, ಬೇರೆ ಬೇರೆ 2-3 ಇರ್ಬೋದು. ಸೊ ಅದಕ್ಕೆ ಹೇಳ್ತಿದ್ದೀನಲ್ಲ, 2-3 ಇತ್ತು ಅಂದರೆ ಬರೀ ಒಂದೇ ಬರೆದು ಸುಮ್ಮನೆ ಕೈ ತೊಳ್ಕೊಬೇಡ್ರಿ. ಸೊ ಏಕೆಂದರೆ ಉಷ್ಣದ ಉತ್ತಮ ವಾಹಕಗಳಾಗಿದೆ, ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುತ್ತದೆ. ನೆಕ್ಸ್ಟು ಏನು? ಕುಟ್ಯತೆ ಗುಣವಿರುವುದು. ಸೊ ಇಟ್ಸ್ ನಾಟ್ ಬರೀ ಇಲ್ಲಿ 1-2 ಅಲ್ಲ, 3 ಇದೆ, 3. ಓಕೆ. ಕ್ಯಾಲ್ಶಿಯಂ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್, ಲಿಬರೇಟೆಡ್ ಹೈಡ್ರೋಜನ್ ಗ್ಯಾಸ್ ಡಸ್ ನಾಟ್ ಕ್ಯಾಚ್ ಫೈರ್. ಯಾಕೆಂದರೆ ಅಷ್ಟೊಂದು ಎನರ್ಜಿ ಇರಲ್ಲ. ಸೊ ಏನು ರಿಲೀಸ್ ಆಗುತ್ತೆ? ಅದ್ರ ಕ್ಯಾಲ್ಶಿಯಂ ಕೆಳಗೆ ಅದು ಕೂತ್ಕೊಳತ್ತೆ. ಸೊ ಕೂತ್ಕೊಂಡು ಒಂದು ತಯ ಅಂತ ಆಡ್ತಿರತ್ತೆ. ಓಕೆ. ಅಯನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಹೇಳೋದಲ್ಲ, ಬಂಧನವನ್ನು ಹೊಂದಿರುತ್ತದೆ. ಆಂಫೋಟರಿಕ್ ಆಕ್ಸೈಡ್ಸ್ ಯಾವುದು? 2 ಆಂಫೋಟರಿಕ್ ಆಕ್ಸೈಡ್ ಇದೆ, 2. ಒಂದು ಅಲ್ಯೂಮಿನಿಯಂ, ಇನ್ನೊಂದು ಯಾವುದು? ಈಗ ಆಪ್ಷನ್ಸಲ್ಲಿದೆ. ಒಂದು ಅಲ್ಯೂಮಿನಿಯಮು, ಇನ್ನೊಂದು ಯಾವುದು? ಆಪ್ಷನ್ಸಲ್ಲಿದೆ. ಕಮೆಂಟ್ ಮಾಡಿರಿ ಯಾವುದು ಅಂತ. ಓಕೆ. ಫಾರ್ಮೇಷನ್ ಆಫ್ ವಾಟರ್, ರಿಯಾಕ್ಟಿವ್ ಮೆಟಲ್ಸ್ ರಿಯಾಕ್ಟ್ ವಿತ್ ನೈಟ್ರಿಕ್ ಆ್ಯಸಿಡ್. ಇನ್ನೊಂದು ಸಲಾನು ಹೇಳ್ತಿದ್ದೀನಿ, ನೈಟ್ರಿಕ್ ಆಕ್ಸಿಡ್ ಏನಿದೆ ಚೆಕ್ ಮಾಡಿ ಟೆಕ್ಸ್ಟ್ ಬುಕ್ಕಲ್ಲಿ. ನೆಕ್ಸ್ಟು ಥರ್ಮಿಟ್ ಪ್ರೋಸೆಸ್ ಆಯಿತು, ಅಥವಾ ಜಿಂಕ್ ಕಾರ್ಬೋನೇಟು ಸಿನಾಬರು ಹೆಂಗೆ ಕನ್ವರ್ಟ್ ಮಾಡ್ತಾರೆ, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸು, ಮೆಟಲ್ಸ್ ನಾನ್ ಮೆಟಲ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಶಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಯಾವ್ದು ಕ್ವಶನ್ ಬೇಕು ಅದನ್ನು ಒಂದು ಶಾರ್ಟ್ ವೀಡಿಯೋಸಲ್ಲೂ ಚೆಕ್ ಮಾಡ್ಬೋದು, ಅಥವಾ ನಿಮಗೆ ಇದು ಬೇಕು ಅಂದರೆ ಸೊಲ್ಯೂಷನ್ಸು ಕಳಿಸ್ತೀನಲ್ಲ, ಚೆಕ್ ಮಾಡಿರಿ. ಸೊ ಕೆಮಿಕಲ್ ಇಕ್ವೇಷನ್ಸ್ ಯಾವುದಾಗತ್ತೆ? ನಾನ್ ಮೆಟಾಲಿಕ್ ಆಕ್ಸೈಡ್ ಈಸ್ ಎಕ್ಸ್ಪ್ರೆಸ್ಡ್ ಹಿಯರ್. ಸೊ ಯಾವುದು ಇದು? ಮೆಟಾಲಿಕ್ ಆಕ್ಸೈಡು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಸಾಲ್ಟು ವಾಟರ್ ಬರ್ತಿದೆ. ಸೊ ಮೆಟಾಲಿಕ್ ಆಕ್ಸೈಡ್ ಏನಾಯಿತು? ಬೇಸ್ ಆಯಿತು, ಬಿಕಾಸ್ ಬೇಸ್ ಪ್ಲಸ್ ಆ್ಯಸಿಡ್, ಸಾಲ್ಟ್ ಪ್ಲಸ್ ವಾಟರ್. ಇದು ನಾನ್ ಮೆಟಾಲಿಕ್ ಆಕ್ಸೈಡ್ ಏನಾಯಿತು? ಆ್ಯಸಿಡು. ದಿಸ್ ಈಸ್ ಬೇಸ್. ಸೊ ಆ್ಯಸಿಡ್ ಪ್ಲಸ್ ಬೇಸ್, ಸಾಲ್ಟ್ ಪ್ಲಸ್ ವಾಟರ್. ಓಕೆ. ಸೋಡಿಯಂ ಕಾರ್ಬೋನೇಟ್ ಈಸ್ ಪ್ರಿಪೇರ್ಡ್ ಹೆಂಗೆ? ಸೋಡಿಯಂ ಕಾರ್ಬೋನೇಟ್ ಆ್ಯಸಿಡ್ ಬೇಸು, ಬಟ್ ಮೆಟಲ್ಸು ನಾನ್ ಮೆಟಲ್ಸಲ್ಲೂ ಪ್ರಾಪರ್ಟೀಸ್ ಇರೋದ್ರಿಂದ ತೊಗೊಂಡೆ. ಹೈಲಿ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಯಾವುದಪ್ಪ? 2 ಇದೆ, 2 ಎಮ್ಮಿಂದನೇ ಸ್ಟಾರ್ಟ್ ಆಗುತ್ತೆ. ಯಾವುದು? ಒಂದು ಮ್ಯಾಂಗನೀಸು, ಇನ್ನೊಂದು ಮೆಗ್ನೀಷಿಯಮ್. ಓಕೆ. ಆಗಿಂದ ಯಾರೋ ಕಾಲ್ ಮಾಡ್ತಿದ್ದಾರೆ. ಓಕೆ, ಫೈನ್. ಸೊ ನೇಮ್ ದ ನಾನ್ ಮೆಟಲ್ ದಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ನಾನ್ ಮೆಟಲ್ that conducts electricity is graphite. ವೆರಿ ಗುಡ್ ಕಂಡಕ್ಟರ್. ಸೊ ಡಕ್ಟಿಲಿಟಿ ಅಂದರೆ ಏನು? ಮೆಟಲ್ನ ಥಿನ್ ವಯರಾಗಿ ಎಳಿಬಹುದು. ಬೀಟನ್ ಇಂಟು ಥಿನ್ ವಯರ್ ಆಗಲ್ಲ, ಹೊಡೆದಾಗ ಶೀಟ್ಸ್ ಆಗುತ್ತೆ. ಸೊ ಡ್ರಾನ್ ಬರಿಬೇಕಾದ್ರೆ, ಅಗೇನ್ ವರ್ಡ್ಸ್ ಬರಿಬೇಕಾದ್ರೆ ಏನು ಸ್ವಲ್ಪ ಕೇರ್ಫುಲ್. ಅಯೋನಿಕ್ ಕಾಂಪೌಂಡ್ಸ್ ಅಂದರೆ ಏನು? ಮೆಟಲ್ಸು ನಾನ್ ಮೆಟಲ್ಸ್ ರಿಯಾಕ್ಟ್ ಆಗುತ್ತೆ ಹೆಂಗೆ? ಥರ್ಮಿಟ್ ರಿಯಾಕ್ಷನ್ನು. ಅಲಾಯ್ ಅಂದರೆ ಏನು? ಆ್ಯಂಡ್ ಬಿ ಕೇರ್ಫುಲ್ ವಿತ್ ದಿಸ್. ತುಂಬ ಚಾನ್ಸಸ್ ಇದೆ ಅಲಾಯ್ದು ಕೇಳೋ ಚಾನ್ಸಸ್ಸು. ಬ್ರಾಸ್ ಆಗಿರ್ಬೋದು, ಬ್ರಾನ್ಸ್ ಆಗಿರ್ಬೋದು, ಸೋಲ್ಡರ್ ಆಗಿರ್ಬೋದು, ಮತ್ತು ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಆಗಿರ್ಬೋದು. ಯಾವುದಾದ್ರೂ ಒಂದು ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಫ್ರೀ ಸ್ಟೇಟ್ ಯಾವುದು? ನೆಕ್ಸ್ಟು ಸಲ್ಫೈಡ್ ಅಂದರೆ ಕಾರ್ಬೋನೇಟ್ಸ್ ಯಾವುದು? ಸಲ್ಫೈಡ್ ಯಾವುದು ಹೇಳ್ಬೋದು. ರೋಸ್ಟಿಂಗ್ ಅಂದರೆ ಏನು? ಕ್ಯಾಲ್ಸಿನೇಷನ್ ಅಂದರೆ ಏನು? ಓರ್ಸ್ ಆಫ್ ಮೋಸ್ಟ್ ಮೆಟಲ್ ಆಕ್ಸೈಡ್ಸ್ ಆಗಿ ಸಿಗತ್ತೆ. ಯಾಕೆ? ಎಂದಕ್ಕೂ ಅಂದರೆ ಆಕ್ಸಿಜನ್ ಜಾಸ್ತಿ ಇದೆ, ಆಕ್ಸಿಜನ್ ಈಸಿಯಾಗಿ ರಿಯಾಕ್ಟ್ ಆಗುತ್ತೆ. 2 ಪಾಯಿಂಟ್ಸ್ ಬರೀಬೇಕು. ಓಕೆ. 4 ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. 4 ಗೊತ್ತಿರಲೇಬೇಕು. ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸು, ಮತ್ತು ಏನೋ ಸ್ಟ್ರಾಂಗ್ ಇರುತ್ತೆ. ನೆಕ್ಸ್ಟು 4 ಪಾಯಿಂಟ್ಸ್. ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಸಾಲಿಡ್ ಸ್ಟೇಟ್, ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್. ಅದು ರೀಸನು ಗೊತ್ತಿರಬೇಕು. ಓಕೆ. ಕ್ವಿಕ್ಲಿ ವಿತ್ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಷನ್ಸ್. ಕೋಲ್ಡ್ ವಾಟರ್ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ? ಹಾಟ್ ವಾಟರ್ ಜೊತೆ ಯಾವ್ದು?
ಮತ್ತು ಸ್ಟೀಮ್ ಜೊತೆ ಯಾವುದ್ರ ಜೊತೆನೂ ರಿಯಾಕ್ಟ್ ಆಗಲ್ಲ. ಇದಿಷ್ಟು ಬೇಕು ಅಂದರೆ ಒಂದು ಶಾಟ್ ಚೆಕ್ ಮಾಡಿರಿ. ಫುಲ್ ಡೀಟೇಲ್ ಆಗಿ ಹೆಂಗೆ ಏನು ಅಂತ ಹೇಳಿದೆ. ವಿಚ್ ವುಡ್ ಯು ಟೇಕ್ ಆ್ಯಸ್ ಆ್ಯನೋಡ್, ಕ್ಯಾಥೋಡ್ ಆ್ಯಂಡ್ ಎಲೆಕ್ಟ್ರೋಲೈಟ್? ಸೊ ಪ್ಯೂರಿಫಿಕೇಷನ್ ಆಫ್ ಮೆಟಲ್ ಎಮ್ ಆಯಿತು ಅಂದರೆ ಕ್ಯಾಥೋಡ್ನು ಅದೇ ತೊಗೋಬೇಕು. ಸೊ ಕ್ಯಾಥೋಡ್ನು ಎಮ್ಮೆ ತೊಗೋಬೇಕು. ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ನು ಎಮ್ ಸೊಲ್ಯೂಷನ್ ಆಗೇ ತೊಗೋಬೇಕು. ಎಮ್ ಸಾಲ್ಟ್ ಸೊಲ್ಯೂಷನ್, ಓಕೆ, ಎಮ್ ಸಾಲ್ಟ್ ಸೊಲ್ಯೂಷನ್ ಆಗಿ ತೊಗೋಬೇಕು. ಸೊ ಆ್ಯನೋಡ್ನ ಇಂಪ್ಯೂರ್ ಎಮ್ ಆಗಿ ತೊಗೊತೀನಿ. ಆ್ಯನೋಡ್ನ ಇಂಪ್ಯೂರ್ ಎಮ್ಮು, ಕ್ಯಾಥೋಡ್ನ ಪ್ಯೂರ್ ಎಮ್ಮು. ಕ್ಯಾಥೋಡ್ ಇಸ್ ಪ್ಯೂರ್ ಎಮ್ಮು, electrolytic solution is salt solution of M. Okay. Carbon compounds. So mention the number of single bonds to double bonds ಏನೇನಿರುತ್ತೆ. ಸ್ಟ್ರಕ್ಚರ್ ಆಫ್ ಫಾರ್ಮುಲಾ ಆಫ್ ಕೀಟೋನು 3 ಕಾರ್ಬನ್ನು ಇದೇ ಫಸ್ಟು ಸ್ಟ್ರಕ್ಚರ್ ಬರೀರಿ. ಹೋಮೋಲೋಗಸ್ ಸಿರೀಸು, ಫಸ್ಟ್ ಮೆಂಬರ್ ಆಫ್ ಹೈಡ್ರೋಕಾರ್ಬನ್ ದಟ್ ಹ್ಯಾಸ್ ದ ಮಾಲಿಕ್ಯುಲರ್ ಫಾರ್ಮುಲಾ C2H4. ಸೊ C2H4 ಅಂದರೆ ಯಾವುದು? ಆಲ್ಕೀನ್. ಯಾಕೆ? ಡಬಲ್ ಬಾಂಡ್ ಇರುತ್ತೆ. ಜನರಲ್ ಫಾರ್ಮುಲಾ CnH2n. ನೆಕ್ಸ್ಟು ಎಥನಾಯಿಕ್ ಆ್ಯಸಿಡ್, ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ ಅಂತಾರೆ. ಯಾಕೆ? ಬಿಕಾಸ್ ಮೆಲ್ಟ್ ಆಗುತ್ತೆ. ನಾರ್ಮಲ್ ಅಂದರೆ 17 ಡಿಗ್ರಿ ಸೆಲ್ಸಿಯಸ್ಸಲ್ಲಿ, ಡಿಗ್ರಿ ಸೆಲ್ಸಿಯಸ್ಸು ಅಥವಾ 290 ಕೆಲ್ವಿನಲ್ಲಿ ಮೆಲ್ಟ್ ಆಗುತ್ತೆ. ಸೊ ಕೆಲವೊಂದು ಕಡೆ ಅದಕ್ಕಿಂತ ಕಮ್ಮಿ ಇರುತ್ತೆ, ಸೊ ಮೆಲ್ಟ್ ಆಗೋಗುತ್ತೆ. ಏನಾಗುತ್ತೆ ನಿಮಗೆ? ಏನಾಗುತ್ತೆ? ಗಟ್ಟಿ ಆಗುತ್ತೆ. ಸೊ ಇಟ್ ಬಿಕಮ್ಸ್ ಲಿಕ್ವಿಡಿಂದ ಸಾಲಿಡ್ ಆಗುತ್ತೆ, ಐಸ್ ಆಗುತ್ತೆ ಅಂದ್ಕೊಳ್ಳಿ. ಓಕೆ, 5 to 8% ಆಫ್ ಅಸಿಟಿಕ್ ಆ್ಯಸಿಡ್ ಇನ್ ವಾಟರ್ ಇಸ್ ಕಾಲ್ಡ್ ಆಸ್ ವಿನಿಗರ್. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ವಿನಿಗರ್ ಅದು ಗೊತ್ತಿರಬೇಕು. ಎಥನಾಲ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಲೀಡ್ಸ್ ಟು ಎವಲ್ಯೂಷನ್ ಆಫ್ ಗ್ಯಾಸ್. ಯಾವ ಗ್ಯಾಸ್? ಹೈಡ್ರೋಜನ್. ಸೊ ನೇಮ್ ದ ಗ್ಯಾಸ್ ಆ್ಯಂಡ್ ಹೌ ವಿಲ್ ಯು ಟೆಸ್ಟ್ ದ ಪ್ರೆಸೆನ್ಸ್ ಆಫ್ ದಿಸ್ ಗ್ಯಾಸ್? ಪಾಪ್. ಸೊ ಅಪ್ಲಿಕೇಶನ್ಸಲ್ಲೂ ಇದೇ ಥರ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಆ್ಯಂಡ್ ಹೆಂಗೆ ಕ್ವಶನ್ಸ್ ಕೇಳ್ತಾರೆ ಚೆಕ್ ಮಾಡಿರಿ, ಚೆಕ್ ಮಾಡಲೇಬೇಕು. ಒಂದೇ ರಿಯಾಕ್ಷನ್ಸ್ನ ನಾನು 3 ಥರ ಹೆಂಗೆ ಕೇಳಬಹುದು, ಅದ್ರ ಜೊತೆ ಇನ್ನೊಂದು ಆ್ಯಡ್ ಮಾಡಿದ್ರೆ 4ನೇ ಕ್ವಶನ್ ಹೆಂಗೆ ಫ್ರೇಮ್ ಆಗುತ್ತೆ ತೋರಿಸಿದ್ದೀನಿ. ಸೊ ಅನ್ನಿಸ್ತು ಅದು ಕ್ವಶನ್ಸ್ ನೋಡಬೇಕಾದ್ರೆ ಲೈಕ್ ಹೆಂಗೆ ಬ್ಯೂಟಿಫುಲಿ ಫ್ರೇಮ್ ಮಾಡಬಹುದು. ಅದನ್ನು 4 ಮಾರ್ಕ್ಸು 5 ಮಾರ್ಕ್ಸು ಕೇಳ್ಬೋದು. ಒಂದೇ ಕ್ವಶನ್ 5 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ಕೇಳ್ಬೋದು. ಸೊ ಇಟ್ ಹ್ಯಾಸ್ ದಟ್ ಕೆಪಾಸಿಟಿ. ಓಕೆ, ನೇಮ್ ದ ಕಾಂಪೌಂಡ್ಸ್ ವಿಚ್ ಇಸ್ ಪ್ರೊಡ್ಯೂಸ್ ವೆನ್ ಎಥನಾಯಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್. ಎಥನಾಯಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್ ಯಾವುದು? NaOH. ಸೊ ಎಥನಾಯಿಕ್ ಆ್ಯಸಿಡ್ ಪ್ಲಸ್ NaOH ಎಲ್ಲಿ? ಸಪೋನಿಫಿಕೇಶನ್ ರಿಯಾಕ್ಷನ್ಸ್ ಅದೆಲ್ಲ ಹೇಳಿದ್ದೀನಿ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತೂ ನೋಡ್ಕೊಳ್ಳೇಬೇಕು. ಅದ್ರ ಜೊತೆ C4 ಪ್ಲಸ್ಸು C4 ಯಾಕಾಗಲ್ಲ ಪಾಯಿಂಟ್ಸ್ ಬರೆದ್ರಿ ಅಂದರೆ ಮುಗೀತು. ಓಕೆ, ಮೆಂಬರ್ ಆಫ್ ಹೋಮೋಲೋಗಸ್ ಸೀರೀಸ್ C2H2. ಸೊ ನೇಮು C2H2 ಅಂದರೆ ಯಾವುದು? C2H2 ಇಸ್ CnH2n-2. ಅಪ್ಲಿಕೇಶನಲ್ಲೂ ಹೇಳಿದ್ದೀನಿ ಇದ್ರ ಮೇಲೆ. ನೆಕ್ಸ್ಟ್ 2 ಮೆಂಬರ್ಸ್ ಫಸ್ಟ್ ಸ್ಟಾರ್ಟ್ ಆಗೋದೇ C2H2, ನೆಕ್ಸ್ಟು C3H4, ನೆಕ್ಸ್ಟು C4 ಫೋಟೋಸೈಟ್ಸ್ H6, C4H6. ಇಲ್ಲೇ ಇದೆಲ್ಲ. ಓಕೆ, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದರೆ ಏನು? ಡೆಫಿನೇಷನ್ ಆ್ಯಂಡ್ ಐಸೋಮರ್ಸ್ ಆಫ್ ಬ್ಯೂಟೇನು ನಾನು ಅಪ್ಲಿಕೇಶನ್ ಬೇಸ್ಡಲ್ಲಿ ಪೆಂಟೇನ್ದು ತೋರಿಸಿದ್ದೀನಿ. ಅಪ್ಲಿಕೇಶನ್ ಯಾವುದು ಕಾರ್ಬನ್ಸ್ ಕಾಂಪೌಂಡ್ಸ್ ಅಪ್ಲಿಕೇಶನ್ ಕ್ವಶನ್ಸ್ ಇದೆಯಲ್ಲ, ಅಲ್ಲಿ ಪೆಂಟೇನ್ದು ತೋರಿಸಿದ್ದೀನಿ. ಓಕೆ, ರಚನಾ ಸಮಾಂಗಿಗಳು ಎಂದರೇನು? ಡೆಫಿನೇಷನ್ ನೋಡ್ಕೊಳ್ರಿ. ಬ್ಯೂಟೇನ್ ಪೆಂಟೇನ್ದು ಬೇಕು ಅಂದರೆ ಬೆನ್ಝೀನ್. ಓಕೆ, ಸೈಕ್ಲೋಹೆಕ್ಸೇನ್ ಕೇಳ್ಬೋದು ಆ್ಯಂಡ್ ಈಸಿನೇ. ಸೊ ಸೈಕ್ಲೋಹೆಕ್ಸೇನ್ ಅಂದರೆ ಹೆಕ್ಸೇನ್ ಸ್ಟ್ರಕ್ಚರ್ ಹಾಕ್ತೀರಾ. ಸೊ ಎಲ್ಲ ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ. ಸೊ ಎಷ್ಟು ಹೈಡ್ರೋಜನ್ ಇರುತ್ತೆ? ಪ್ರತಿಯೊಂದಕ್ಕೂ 2 ಹೈಡ್ರೋಜನ್. ಇಲ್ಲಿ ಹೈಡ್ರೋಜನ್ ಬರೀಬೇಕು, ನಾನು ಎಲ್ಲದಕ್ಕೂ ಬರೆಯೋಕ್ಕೆ ಹೋಗಲ್ಲ. ಎಲ್ಲೆಲ್ಲಿ ಹಾಕಿದ್ದೀನಿ ಅಲ್ಲಲ್ಲಿ ಹೈಡ್ರೋಜನ್ ಹಾಕ್ರಿ. ಓಕೆ, ಕ್ಯಾಟಿನೇಷನ್ ಅಂದರೆ ಏನು? 1 ಮಾರ್ಕ್ಸಿಗೆ ಕೇಳ್ಬೋದು, MCQ ಕೇಳ್ಬೋದು, ಅಥವಾ ಹಿಂಗೆ ಕೇಳ್ಬೋದು. ರೈಟ್ ದ ಜನರಲ್ ಫಾರ್ಮುಲಾಸ್ ಆಫ್ ಆಲ್ಕೇನ್ಸ್.
ಜನರಲ್ ಫಾರ್ಮ್ಯುಲಾ. ಸೊ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಡಿಫ್ರೆನ್ಸು. ಇನ್ನೂ ಡಿಫ್ರೆನ್ಸಸ್ ಬೇಕು ಅಂದರೆ ಅದು ಕಮೆಂಟ್ ಮಾಡಿರಿ. ದೇರ್ ಆರ್ ಸೋ ಮೆನಿ ಡಿಫ್ರೆನ್ಸಸ್ ನಿಮಗೆ ಕೇಳೋದು. ಈಗ ಫಿಸಿಕ್ಸಲ್ಲಿ ಬಂದ್ರಿ ಅಂದರೆ ಕಾನ್ಕೇವ್ ಮಿರರು ಕಾನ್ವೆಕ್ಸ್ ಮಿರರು ಲೆನ್ಸಲ್ಲಿ, ಅಥವಾ ನಿಮಗೆ ಸೀರೀಸು ಪ್ಯಾರಲಲ್ಲಿ ಡಿಫ್ರೆನ್ಸ್ ಕೇಳ್ಬೋದು. ಆರ್ ನಿಮಗೆ ಆ್ಯಂಡ್ ಅಗೇನ್ ಮಯೋಪಿಯಾ ಹೈಪರ್ಮೆಟ್ರೋಪಿಯಾ ಡಿಫ್ರೆನ್ಸಸ್ ಕೇಳ್ಬೋದು. ಆರ್ ಜಸ್ಟ್ ಹಾಗೆ ಯೋಚನೆ ಮಾಡ್ತಿದ್ದೀನಿ. ಆ್ಯಸಿಡು ಬೇಸಲ್ ಡಿಫ್ರೆನ್ಸ್ ಕೇಳ್ಬೋದು. ಮೆಟಲ್ಸ್ ನಾನ್ ಮೆಟಲ್ಸ್ ಡಿಫ್ರೆನ್ಸ್ ಕೇಳ್ಬೋದು. ಅಯಾನಿಕ್ಕು ಕೋವಲೆಂಟ್ ಡಿಫ್ರೆನ್ಸ್ ಕೇಳ್ಬೋದು. ನೆಕ್ಸ್ಟು ಪಿ ಎಚ್ ಎಲ್ ಡಿಫ್ರೆನ್ಸ್ ಕೇಳ್ಬೋದು. ಆರ್ ಹಾಗೆ ಹೋದ್ವಿ ಅಂದರೆ ಕಾಂಬಿನೇಷನು ಡಿಕಾಂಪೋಸಿಷನಲ್ಲಿ ಡಿಫ್ರೆನ್ಸ್ ಕೇಳ್ಬೋದು. ಸೊ ಡಿಫ್ರೆನ್ಸಸ್ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಬೇಕಾ ಇನ್ನೂ ಬೇರೆ ಸರ್ ಇನ್ನೂ ಯಾವ್ಯಾವ ಡಿಫ್ರೆನ್ಸ್ ಕೇಳ್ಬೋದು ಬೇಕಾ ಕಮೆಂಟ್. ಓಕೆ, ಸೊ ಕನ್ನಡನೂ ಇದೆ, ಚೆಕ್ ಮಾಡಿರಿ. ಸೊ ಬೇರೆ ಇನ್ನೂ ಕ್ವಶನ್ಸು ಏನೇನು ಕೇಳ್ಬೋದು ನಾನು ನಿಮಗೆ ಕಳಿಸ್ತೀನಿ. ಬಿಕಾಸ್ ನಿಮಗೆ ಯಾವ್ದು ಬೇಕು ಸರ್, ನನಗೆ ಈ ಕ್ವಶನ್ಸು ನನಗೆ ಬರ್ತಿಲ್ಲ ಅಂತ ಹೇಳಿದ್ರೆ ನಾನು ಅದು ಮಾಡ್ತೀನಿ. ಇಲ್ಲ ಕೆಲವೊಂದೆಲ್ಲ ನಾನು ಆಗಲೇ ವಿತ್ ಸೊಲ್ಯೂಷನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೆಲವೊಂದು ವೀಡಿಯೋಸಲ್ಲಿ. ಅಗೇನ್ ಮತ್ತೆ ಅದನ್ನೇ ಎಕ್ಸ್ಪ್ಲೈನ್ ಮಾಡೋದೇನು ಉಪಯೋಗ ಇಲ್ಲ, ಹೌದೋ ಇಲ್ಲೋ. ಸೊ ನಿಮಗೆ ಯಾವುದಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಅದನ್ನು ಸೊಲ್ಯೂಷನ್ಸ್ ಹೆಂಗೆ ಮಾಡ್ಬೋದು ಏನು ಮಾಡ್ಬೋದು ನೋಡೋಣ. ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ ಆ್ಯಂಡ್ ನಾನು ನಿಮಗೆ ಇದು ಶೇರ್ ಮಾಡ್ತೀನಲ್ಲ. ಓಕೆ, ಸೊ ಮೆಟಲ್ಸು ನಾನ್ ಮೆಟಲ್ಸು ಎಕ್ಸೆಪ್ಷನ್ಸ್ ಆಗಿರ್ಬೋದು, ಹೆಂಗೆ ಏನು. ಸೊ ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟೀಸ್ ನೋಡಬೇಕು, ರಿಯಾಕ್ಷನ್ಸ್ ಅಷ್ಟು ನೋಡಬೇಕು, ವಾಟರ್ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ, ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿರಬೇಕು, ಅಯೋನಿಕ್ ಕಾಂಪೌಂಡ್ಸ್ ಫಾರ್ಮೇಷನ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. NaCl MgCl2 ವೆರಿ ಇಂಪಾರ್ಟೆಂಟ್. ಸೊ ರಿಯಾಕ್ಟಿವಿಟಿ ಸೀರೀಸು, ಎಕ್ಸ್ಟ್ರಾಕ್ಷನ್ ಮೆಟಲ್ಸು, ಅಲಾಯ್ಸು, ಓಕೆ, ಆಂಫೋಟರಿಕ್ ಆಕ್ಸೈಡ್ಸು, ಥರ್ಮಿಟ್ ರಿಯಾಕ್ಷನ್ಸು, ಅಷ್ಟು ನಿಮಗೆ ರಿಯಾಕ್ಷನ್ಸ್ ಇದೆ. ಸೊ ಈ ಫ್ಲ್ಯಾಶ್ ಕಾರ್ಡ್ಸ್ನ ಸಪ್ರೇಟಾಗಿ ಕಳಿಸ್ತೀನಿ. ಎಕ್ಸೆಪ್ಷನ್ಸ್, ಲಿಕ್ವಿಡ್ ಟೆಂಪ್ರೇಚರ್ ಯಾವುದು, ಮೆರ್ಕ್ಯೂರಿ. ಸೊ ಮೆಟಲ್ಸ್ ವಿತ್ ಲೋ ಮೆಲ್ಟಿಂಗ್ ಪಾಯಿಂಟ್ ಯಾವುದು, ಕೈಯಲ್ಲಿ ನಿಮ್ಮ ಅಂಗೈಯಲ್ಲಿ ಹಿಡ್ಕೊಂಡ್ರೆ ಮೆಲ್ಟ್ ಆಗುತ್ತೆ, ಯಾಕಂದರೆ ಇಲ್ಲಿ ಹೀಟ್ ಇರುತ್ತೆ. ಸೊ ಲಸ್ಚರಸ್ ಯಾವುದು, ಅಯೋಡಿನ್ನು. ಸೊ ಹಾರ್ಡೆಸ್ಟ್ ಯಾವುದು, ನಾನ್ ಮೆಟಲು, ಡೈಮಂಡು. ನಾನ್ ಮೆಟಲ್ ಕಂಡಕ್ಟ್ ಮಾಡೋದು ಯಾವುದು, ಗ್ರಾಫೈಟು. ಸೊ ಸಾಫ್ಟ್ ಮೆಟಲ್ಸು ನೈಫಲ್ಲಿ ಕಟ್ ಮಾಡೋದು ಯಾವುದು. ಸೊ ಲೋ ಡೆನ್ಸಿಟಿ ಯಾವುದು. ಇದು ಎಷ್ಟೊಂದು ಜನ ಮಿಸ್ ಮಾಡ್ತೀರಾ, ಯಾಕಂದರೆ ಅಷ್ಟು ನೀವು ಗಮನ ಕೊಟ್ಟಿಲ್ಲ ಅಂದರೆ ಅದಕ್ಕೆ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟು ರಿಯಾಕ್ಟಿವಿಟಿ ಸೀರೀಸು. ನೆಕ್ಸ್ಟು ಎಲೆಕ್ಟ್ರೋಲೈಸಿಸಲ್ಲಿ ಯಾವ್ದು ಮಾಡ್ತೀವಿ, ಯೂಸಿಂಗ್ ಕಾರ್ಬನ್ ಯಾವ್ದು ಮಾಡ್ತೀವಿ, ನೇಟಿವ್ ಸ್ಟೇಟಲ್ಲಿ ಯಾವ್ದು ಸಿಗುತ್ತೆ. ಓಕೆ, ಆ್ಯಂಡ್ ಇದು ನಿಮಗೆ ಗೊತ್ತಿರಬೇಕು. ಸೊ ಇದನ್ನು ಕಾರ್ಬನೇಟ್ಸ್ ಕಾಂಪೌಂಡ್ಸಲ್ಲೂ ಹೆಂಗೆ ಕೇಳಬಹುದು ಅಂತಲೂ ಅಪ್ಲಿಕೇಶನಲ್ಲಿ ತೋರಿಸಿದ್ದೀನಿ. ಇದು ಇರೋದು ಮೆಟಲ್ಸ್ ನಾನ್ ಮೆಟಲ್ಸಲ್ಲಿ, ಹೌದೋ ಇಲ್ಲೋ. ಸೊ ಕಾರ್ಬನೇಟ್ಸ್ ಕಾಂಪೌಂಡ್ಸಲ್ಲೂ ಕಾರ್ಬನ್ ಜೊತೆ ಬಾಂಡ್ ಫಾರ್ಮೇಷನ್ಗೆ ಯಾವುದು PQRS ಅಂತ ಒಂದು 4 ಎಲಿಮೆಂಟ್ ತೊಗೊಂಡು ಸಾಲ್ವ್ ಮಾಡಿದ್ದೇನೆ. ಚೆಕ್ ಮಾಡಿರಿ, ಯಾಕಂದರೆ ಕೇಳ್ಬೋದು. ಒಂದು ಕಡೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಕೇಳ್ಬೋದು, ಇನ್ನೊಂದು ಚಾಪ್ಟ್ರಿಂದ ಕೇಳಬಾರ್ದು ಅಂತ ಏನೂ ಇಲ್ಲ ಅಲ್ಲ, ಕೇಳ್ಬೋದು. ಸೊ ಏನೋ ಅಯೋನಿಕ್ ಬಾಂಡ್ ಫಾರ್ಮೇಷನ್ನು. ನೆಕ್ಸ್ಟು ಈ ಒಂದು ಫ್ಲೋ ಚಾರ್ಟ್ ನಿಮ್ಮ ತಲೆಯಲ್ಲಿತ್ತು ಅಂದರೆ, ಯಾವುದೇ ಎಕ್ಸ್ಟ್ರಾಕ್ಷನ್ ಕೊಟ್ಟರು ಈಸಿಯಾಗಿ ಬರಿಬೋದು, ಬಯಾಟ್ ಮಾಡ್ದಿರ. ರಿಯಾಕ್ಷನ್ಸ್ ಒಂದು ಗೊತ್ತಿರಬೇಕು, ಬಟ್ ಅದಷ್ಟು ಬಿಟ್ಟರೆ ಅಂದರೆ ಏನೇನಾಗುತ್ತೆ ಅಂತ ಈಸಿಯಾಗಿ ಬರಿಬೋದು. ಹೆಂಗೆ ಒಂದು ಶಾರ್ಟಲ್ಲೂ ಹೇಳಿದ್ದೇನೆ. ಸೊ ಕಾರ್ಬನ್ಸ್ ಕಾಂಪೌಂಡ್ಸ್ ತೊಗೊಂಡಾಗ ಎಲೆಕ್ಟ್ರಾನ್ ಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟು. C4C+, ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಇತ್ತು. ಸ್ಟ್ರಕ್ಚರ್ ಆ್ಯಂಡ್ ಅಗೇನ್ ಸ್ಟ್ರಕ್ಚರ್ ಯಾವ್ದು ಬೇಕಾದರೂ ಬರ್ಬೋದು. ಕೆಮಿಕಲ್ ಪ್ರಾಪರ್ಟೀಸ್, ಆಲ್ ರಿಯಾಕ್ಷನ್ಸು, ಎಥನಾಲ್, ಎಥನಾಯಿಕ್ ಆ್ಯಸಿಡ್, ಸೋಪ್ಸು, ಡಿಟರ್ಜೆಂಟ್ಸು, ವೆರಿ ಇಂಪಾರ್ಟೆಂಟ್. VVIP ವೆರಿ ಇಂಪಾರ್ಟೆಂಟ್. ಸೊ ಕ್ಯಾಟಿನೇಷನ್ ಅಂದರೆ ಏನು, ಹೋಮೋಲೋಗಸ್ ಸೀರೀಸ್ ಅಂದರೆ ಹೆಟ್ರೋ ಆಟಮ್ಸ್, ಇದು ಡೆಫಿನೇಷನ್ಸ್. ಸೊ ಅಗೇನ್ ಸ್ಟ್ರಕ್ಚರ್ ಬೇಕಾ, ಫ್ಲ್ಯಾಶ್ ಕಾರ್ಡ್ಸ್ ಬೇಕಾ, ಎಲ್ಲ ಇದೆ. ಸೊ ಪ್ರತಿಯೊಂದ್ರದ್ದು ಹೆಸರುಗಳಿದೆ. ಸೊ ಸ್ಟ್ರಕ್ಚರ್ಸ್ ಎಕ್ಸ್ಟ್ರಾ ಸ್ಟ್ರಕ್ಚರ್ಸು ಇದೆ. ಓಕೆ, ಸೊ ದಟ್ಸ್ ಇಟ್. ಮತ್ತೇನು ಬೇಕು, ಮತ್ತು ಯಾವ ಚಾಪ್ಟ್ರು ಬೇಕು ಕಮೆಂಟ್ ಮಾಡಿರಿ. ಹೋಗೋದಕ್ಕಿಂತ ಮುಂಚೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡ್ರಿ. ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್, ಜೈ ಹಿಂದ್,
ಜೈ ಕರ್ನಾಟಕ.